ತಾತ ಎಲ್ಲ ವಿಷಯ ಹೇಳಿದ್ರು. ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಿಮ್ಮಿಂದ ತುಂಬ ದೊಡ್ಡ ಉಪಕಾರ ಆಯಿತು. ಥ್ಯಾಂಕ್ಸ್ ಎಲ್ಲ ಹೇಳೋದು ಬೇಕಾಗಿಲ್ಲ. ಇದನ್ನ ನಾನು ಅವತ್ತೇ ಹೇಳಿದ್ದೀನಿ. ಇದು ನನ್ನ ಕರ್ತವ್ಯ ಅಷ್ಟೇ. ಅದು ನಿಮ್ಮ ದೊಡ್ಡ ಗುಣ. ಆದಷ್ಟು ಬೇಗ ನಿಮ್ಮ ಹಣನ ವಾಪಸ್ ಕೊಡ್ತೀನಿ. ಸಮರ್ಥ್, ನೀವು ನಿಮ್ಮ ತಾತನ ಮೊಮ್ಮಗನೇ. ನಿಮಗೂ ಅಷ್ಟೇ ಸ್ವಾಭಿಮಾನ ಇದೆ. ಇಲ್ಲ ರಾಮ್ ಅವರೇ, ಈ ಮನೆ ತಾತ ಬೆವರು ಹರಿಸಿ ಕಟ್ಟಿರೋ ಮನೆ. ಹಾಗೆ ನೋಡೋಕ್ಕೋದ್ರೆ ಈ ಮನೆ ಮೇಲಿರೋ ಸಾಲನ ತೀರಿಸ್ಬೇಕಾಗಿರೋದು ನನ್ನ ಕರ್ತವ್ಯ. ನೀವು ಸಹಾಯ ಮಾಡಿದ್ರೆ ಅನ್ನೋ ಕಾರಣಕ್ಕೆ ನನ್ನ ಕರ್ತವ್ಯನ ಮರಿಬಾರ್ದಲ್ವಾ? ದಯವಿಟ್ಟು ಇಲ್ಲ ಅನ್ಬೇಡಿ. ಆದಷ್ಟು ಬೇಗ ನಿಮ್ಮ ಹಣನ ವಾಪಸ್ ಕೊಡ್ತೀನಿ. ನಿಮ್ಮ ಸ್ವಾಭಿಮಾನಕ್ಕೆ ನಾನು ಯಾವತ್ತೂ ಅಡ್ಡ ಬರಲ್ಲ. ಫೈನ್, ನಿಮ್ಗೆ ಯಾವಾಗ ಆಗುತ್ತೋ ಆವಾಗಲೇ ಕೊಡಿ. ನಿಮ್ಮ ತಾತಂಗೆ ಕೂಡ ಇದನ್ನೇ ಹೇಳಿದೆ ನಾನು. ನಿಮ್ಮ ಜೀವನದಲ್ಲಿ ತುಂಬ ಸಮಸ್ಯೆಗಳಾಗಿದೆ ಅಂತ ನನಗೆ ಗೊತ್ತು. ಅದನ್ನ ನೀವು ತುಂಬ ಧೈರ್ಯದಿಂದ ಎದುರಿಸ್ತಿದ್ದೀರಾ ಅಂತಲೂ ನಂಗೆ ಗೊತ್ತು. ನಿಮ್ಮ ತಾತನ ಮಾತುಗಳಿಗಿಂತ ಬೇರೆ ಶಕ್ತಿ ಸ್ಫೂರ್ತಿ ನಿಮಗೆ ಬೇಕಾಗಿಲ್ಲ ಅನ್ಸುತ್ತೆ. ನಿಮ್ಮ ಧೈರ್ಯ, ನಿಮ್ಮ ಛಲ, ಹಾಗೆ ನಿಮ್ಮ ಗುಣ ನಂಗೆ ತುಂಬ ಇಷ್ಟ ಆಯಿತು. ಯಾವಾಗಲೂ ಇದೇ ಥರ ಇರಿ. ಅಂದಾಗೆ ಸಮರ್ಥ್, ಇನ್ನೊಂದು ವಿಷಯ, ಯಾವುದೇ ಪರಿಸ್ಥಿತಿ ಇರಲಿ ನಿಮಗೆ ಸಹಾಯಕ್ಕೆ ನಾನೊಬ್ಬ ಇದ್ದೀನಿ ಅಂತ ಮಾತ್ರ ಮರಿಬೇಡಿ. ಸರಿ ಸರ್, ಥ್ಯಾಂಕ್ ಯು. ಸಿ ಯು ಸೂನ್. ಬಾಯ್. ಸಮರ್ಥ್, ನೀನು ಅಂದ್ಕೊಂಡ ಹಾಗೆ ಅಮ್ಮನ ಹೆರಿಗೆನ ಬಾಣಂತನನ ಎಲ್ಲ ಇಲ್ಲೇ ಮಾಡ್ಬೋದು. ಹೌದು, ಅಮ್ಮನ ಹೆರಿಗೆ ಚೆನ್ನಾಗಾಗಬೇಕು. ಯಾವುದೇ ತೊಂದರೆನೂ ಆಗಬಾರ್ದು. ಅದಕ್ಕೆಲ್ಲ ಏನೇನು ವ್ಯವಸ್ಥೆ ಮಾಡಬೇಕೋ ಅದನ್ನು ಲಿಸ್ಟ್ ಮಾಡು, ನಾನು ರೆಡಿ ಮಾಡ್ತೀನಿ. ತಾತ, ನೀವು ಸಂಧ್ಯಾವ್ರ ಮಾವನ್ನ ಮನೆಯಿಂದ ಆಚೆ ಹಾಕ್ಬಾರ್ದಿತ್ತು. ಏನೇ ಆಗಲಿ ಅವರು ನಮ್ಮನೇಲಿ ಒಬ್ಬರು. ಅವ್ರನ್ನ ಈ ವಯಸ್ಸಲ್ಲಿ ಆಚೆ ಹಾಕಿದ್ದು ನನಗೆ ಯಾಕೋ ಸರಿ ಕಾಣಿಸ್ಲಿಲ್ಲ. ಅವ್ರು ತಪ್ಪು ತಿದ್ಕೊಳ್ಳೋಕ್ಕೆ ನೀವು ಒಂದು ಅವಕಾಶ ಕೊಡ್ಬೋದಿತ್ತು. ಅದರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ನೀನು ತಲೆ ಕೆಡಿಸ್ಕೋಬೇಡ. ಹೊರಟಿದೀಯಾ? ಹೊರಡು. ಸರಿ ತಾತ, ಬರ್ತೀನಿ. ತುಳಸಿಯವರೇ, ಎಲ್ಲಿದ್ದೀರಾ ನೀವು? ನಾನು ಮನೆಯಲ್ಲೆಲ್ಲ ಹುಡುಕ್ತಾ ಇದ್ದೀನಿ. ಅದು ನಾನು ಬೆಳಗ್ಗೆನೇ ದೇವಸ್ಥಾನಕ್ಕೆ ಬಂದೆ ಮಾಧವ್ ಅವರೇ. ನೀವು ಮಲಗಿದ್ರಲ್ಲ, ಹಾಗಾಗಿ ಹೇಳಿ ಬರೋಕ್ಕಾಗಲಿಲ್ಲ. ಮಲಗಿದ್ರೆ ಎಬ್ಬಿಸ್ಬೇಕು ತಾನೆ, ನಾನು ಬರ್ತಾಯಿದ್ದೆ. ನೀವು ಈ ಟೈಮಲ್ಲಿ ಒಬ್ಬೊಬ್ಬರೇ ಓಡಾಡಬೇಡಿ ತುಳಸಿಯವರೇ. ನೀವು ಒಬ್ಬೊಬ್ಬರೇ ಓಡಾಡುವಾಗ ಸುಸ್ತಾದರೆ ಏನು ಮಾಡ್ತೀರಾ? ಸರಿ, ಯಾವ ದೇವಸ್ಥಾನ ಅಂತ ಹೇಳಿ, ನಾನೇ ಬರ್ತೀನಿ. ಪರವಾಗಿಲ್ಲ ಮಾಧವ್ ಅವರೇ, ಪೂಜೆ ಎಲ್ಲ ಮುಗಿದಿದೆ. ಇನ್ನು ಸ್ವಲ್ಪ ಹೊತ್ತಿಗೆ ನಾನೇ ಬಂದ್ಬಿಡ್ತೀನಿ. ನನಗೇನೂ ಆಗಿಲ್ಲ, ನಾನು ಆರಾಮಾಗೇ ಇದ್ದೀನಿ. ಸರಿ, ಆದಷ್ಟು ಬೇಗ ಬನ್ನಿ. ಹುಷಾರು. ಸರಿ ಮಾಧವ್ ಅವರೇ, ಬರ್ತೀನಿ. ನನಗೆ ಕ್ಷಮಿಸ್ಬಿಡಿ ಮಾಧವ್ ಅವರೇ. ನನಗೆ ಸುಸ್ತಾಗ್ತಾ ಇತ್ತು, ತುಂಬ ಹೊಟ್ಟೆ ನೋವಾಗ್ತಾ ಇದೆ ಅಂತ ಹೇಳಿದ್ರೆ ನೀವು ಗಾಬರಿ ಆಗ್ತೀರಾ. ಅದಕ್ಕೆ ನಿಮ್ಗೆ ಹೇಳಿದೆ ಬಂದ್ಬಿಟ್ಟೆ. ತುಳಸಿ ಅವರು ನಾನೇ ಡಾಕ್ಟರ್ ಕರೀತಾ ಇದ್ದಾರೆ. ದೇವ್ರೆ, ಮಗುಗೆ ಯಾವ ತೊಂದರೆನೂ ಆಗದೆ ಇರಲಿ. ಮಗು ಬೆಳವಣಿಗೆ ಆರೋಗ್ಯವಾಗಿರಲಿ. ಇಷ್ಟು ದಿವಸ ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟೆ. ಕ್ಷಮಿಸಿ ಅಂತ ಕೇಳೋದಕ್ಕೆ ಬಾಯೇ ಬರ್ತಾ ಇಲ್ಲ. ನೀವೇನು ಶಿಕ್ಷೆ ಕೊಟ್ಟರು ಅನುಭವಿಸೋದಕ್ಕೆ ಸಿದ್ಧವಾಗಿದ್ದೀನಿ. ನೀವು ಏನು ಕೆಲಸ ಹೇಳಿದ್ರು ಮಾಡೋದಕ್ಕೆ ತಯಾರಾಗಿದ್ದೀನಿ. ತಾತ, ಇವ್ರನ್ನ ಮತ್ತೆ ಮನೆ ಒಳಗೆ ಯಾಕೆ ಸೇರಿಸ್ಕೊಂಡಿದ್ಯಾ? ಇಂಥವ್ರೆಲ್ಲ ಬೀದಿ ಪಾಲಾದ್ರೇ ಬುದ್ಧಿ ಬರೋದು. ನನ್ನ ಮೇಲೆ ನಿನಗೆಷ್ಟು ಸಿಟ್ಟಿದೆ ಅನ್ನೋದು ನನಗೆ ಗೊತ್ತೇ ಸೊಸೆ ಮುದ್ದು. ನಾನು ನಿಮ್ಮ ಮನೆಯವ್ರಿಗೆಲ್ಲ ತುಂಬ ಸುಳ್ಳು ಹೇಳಿದ್ದೀನಿ. ನಿಮ್ಮೆಲ್ಲರಿಂದ ಲಕ್ಷಾಂತರ ರೂಪಾಯಿ ದೋಚಿದ್ದೀನಿ. ದಯವಿಟ್ಟು ನಾನು ಬದಲಾಗೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಇದೇನಿದು, ಇವನು ಹೀಗೆಲ್ಲ ಮಾತಾಡ್ತಿದ್ದಾನೆ ಅಂತ ಯೋಚನೆ ಮಾಡ್ತಿದ್ಯಾ ಸೊಸೆ ಮುದ್ದು? ನಿನ್ನ ಹಳೆ ಮಾವ ನಿನ್ನೆನೆ ಸತ್ತೋದಮ್ಮ. ನಾನು ನಿನ್ನ ಹಾಗೆ ಬದಲಾಗಬೇಕು. ಬದಲಾಗೋದಕ್ಕೆ ನನಗೊಂದು ಅವಕಾಶ ಮಾಡಿಕೊಡಿ. ಇದೇನ್ ತಾತ, ಮತ್ತೆ ಯಾವುದೋ ಹೊಸ ನಾಟಕ ಶುರು ಮಾಡ್ಕೊಂಡಿದ್ದಾರೆ.
ಇವ್ರ ನಾಟಕನ ನೀನು ನಂಬೇಡ. ಮೊದಲು ಇವ್ರನ್ನ ಮನೆಯಿಂದ ಆಚೆ ಹಾಕು. ಇಂಥವ್ರು ಮನೇಲಿದ್ರೆ ಮನೇಲೇ ಮುಳುಗೋಗುತ್ತೆ. ಇಲ್ಲ ಸಂಧ್ಯಾ, ತಾನು ಬದಲಾಗಿದ್ದೀನಿ ಅಂತ ಬೇಡ್ಕೋತಿರೋ ಇವನಿಗೆ ಒಂದು ಅವಕಾಶ ಕೊಡೋದು ಒಳ್ಳೆಯದು ಅಂತ ಅನಿಸುತ್ತೆ. ಆದರೂ ನೋಡು, ನಾನು ಇವನ ಜೊತೆ ಮಾತಾಡ್ತೀನಿ, ನೀ ಹೊರಡು. ಏ ಜುಗ್ಗ, ನಿನ್ನ ತಪ್ಪಿಗೆ ಪ್ರಾಯಶ್ಚಿತ್ತ ಆಗಬೇಕು ಅನ್ನೋದಿದ್ರೆ ಯಾರು ನಿಜವಾಗಿ ತಪ್ಪು ಮಾಡಿದ್ದಾರೆ ಅವರಿಗೆ ನಿನ್ನ ಕೈಯಿಂದಾನೇ ಶಿಕ್ಷೆ ಆಗಬೇಕು. ಏನು? ಹೌದು ದತ್ತ ಅವರೇ, ಯಾವುದೇ ಕಾರಣಕ್ಕೂ ಆ ಶಾರ್ವರಿನ ಸುಮ್ಮನೆ ಬಿಡಬಾರ್ದು. ಅವಳು ಮಾಡಿರೋ ಪ್ರತಿಯೊಂದನ್ನು ಆ ಮನೆಯವ್ರಿಗೆ ಬಿಡಿಸಿ ಬಿಡಿಸಿ ಹೇಳಬೇಕು. ಸಾಕ್ಷಿಯಾಗಿ ನಾನೇ ಇದ್ದೀನಲ್ಲ. ಬನ್ನಿ, ಈಗಲೇ ಹೋಗೋಣ. ನೋಡಿ, ಆ ತಾವರೆಕೆರೆಯಲ್ಲಿ ಕಲೆಕ್ಟ್ ಮಾಡಿದ ಡಾಕ್ಯುಮೆಂಟ್ಸ್ ಅಷ್ಟು ಈ ಕವರಲ್ಲಿದೆ. ಬನ್ನಿ ಹೋಗೋಣ. ಅಲ್ಲಿ ನಡೆದಿರೋ ವಿಚಾರ, ಆ ಶಾರ್ವರಿ ಇಷ್ಟೂ ದಿನ ಮಾಡಿರೋ ಎಲ್ಲ ಕೃತ್ಯಗಳನ್ನ ನಾನು ಆ ಮನೆಯವ್ರಿಗೆ ಎಲ್ರಿಗೂ ಅರ್ಥ ಆಗುವಾಗ ಹೇಳ್ತೀನಿ. ಅವ್ರ ಬಗ್ಗೆ ನಾವು ಆ ಮನೆಯವ್ರಿಗೆ ಹೇಳದೆ ಹೋದ್ರೆ ಆ ಮನೆನ ನರ್ಕ ಮಾಡಿಬಿಡ್ತಾಳೆ ಆ ಶಾರ್ವರಿ. ಆ ಶಾರ್ವರಿ ಎಂಥ ರಾಕ್ಷಸಿ, ರಕ್ತ ಪಿಶಾಚಿ ಅನ್ನೋದನ್ನ ಆ ಮನೆಯವ್ರಿಗೆ ಎಲ್ರಿಗೂ ತಿಳಿಸೋಣ. ಬನ್ನಿ. ಶಾರ್ವರಿ, ನೀನು ಬಿಟ್ಟ ಬಾಣ ಈಗ ನಿನಗೇ ತಿರುಗುಬಾಣ ಆಗಿದೆ. ಈ ಹೊತ್ತು ನಿನ್ನ ಆಟಕ್ಕೆ ತೆರೆ ಬೀಳ್ತಾ ಇದೆ. ನಿನ್ನ ಅಂತ್ಯಕ್ಕೆ ಸಿದ್ಧವಾಗಿರು. ಏನ್ ದತ್ತ ಅವ್ರೆ, ಒಂದು ಆಟೋ ಸಿಗ್ತಾ ಇಲ್ವಲ್ಲ? ಒಳ್ಳೆ ಕೆಲ್ಸಕ್ಕೆ ಹೊರಟಾಗ್ಲೇ 108 ವಿಘ್ನ ಅಂತಾರಲ್ಲ, ಹಾಗಾಯ್ತು. ನಾವು ಸಮರ್ಥನ ಜೊತೆನೆ ಹೊಟ್ಟೋಗ್ಬೇಕಾಗಿತ್ತು. ಸಮರ್ಥ ಇದ್ದಾಗ ನೀನೆಲ್ಲಪ್ಪ ನಶೆನಲ್ಲಿದ್ದೆ, ಹಾಗೆ ಹೋಗೋಕ್ಕಾಗ್ತಿತ್ತು ಹೇಳು? ದತ್ತ ಅವ್ರೆ, ಏನೋ ನಾನು ಬದಲಾಗ್ತಿದ್ದೀನಿ ಅನ್ನೋ ಸಮಾಧಾನಕ್ಕೋ ಅಥವಾ ನೀವು ನನ್ನನ್ನ ಮನೆಯಿಂದ ಹೊರಗೆ ಹಾಕ್ಬಿಟ್ರಿ ಅನ್ನೋ ನೋವುಗೋ ಸ್ವಲ್ಪ ಜಾಸ್ತಿನೇ ಕುಡಿದ್ಬಿಟ್ಟೆ. ಅದಕ್ಕೂ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನೋಡ ಜುಗ್ಗ, ಈ ಕ್ಷಮೆ ಅನ್ನೋದು ಬಾಯಿ ಮಾತಿಂದ ಬರುವಂಥದ್ದಲ್ಲ. ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಅಂತಂದರೆ ಆ ತಪ್ಪನ್ನು ಸರಿ ಮಾಡ್ಕೋಬೇಕು. ಅದ್ರ ಜೊತೆಗೆ ಮಾಡಿದ ತಪ್ಪಿಗೆ ಶಿಕ್ಷೆನೂ ಆಗಬೇಕು. ಏನ್ ಶಿಕ್ಷೆ ಆದ್ರೂ ಅನುಭವಿಸೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಆದ್ರೆ ನನಗೆ ಶಿಕ್ಷೆ ಆಗೋದಕ್ಕೆ ಮುಂಚೆ ಆ ಶಾರ್ವರಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಅದಕ್ಕೆ ನನ್ನಿಂದ ಏನು ಮಾಡಬೇಕೋ ಅದೆಲ್ಲ ಮಾಡ್ತೀನಿ. ಖಂಡಿತವಾಗ್ಲೂ ದತ್ತ ಅವ್ರೆ, ನನ್ನನ್ನು ನಂಬಿ. ಆಟೋ ಬಂತಲ್ಲ, ಬನ್ನಿ ದತ್ತ ಅವ್ರೆ. ಓಹೋ, ಇದು ಶಾರ್ವರಿ ಕೆಲಸನೇ. ಏನಿದು ತುಳಸಿ ಅವರೇ, ನಾನು ನಿಮಗೆ ಚೆಕಪ್ಗೆ ಬರ್ಬೇಕಂತ ಎಷ್ಟು ಸತಿ ಹೇಳಿದೆ, ನೀವು ಬರಲೇ ಇಲ್ಲ. ಸಾರಿ ಡಾಕ್ಟರ್, ಅದು ಮನೇಲಿ ಏನೇನೋ ಸಮಸ್ಯೆ. ಮನೆಯಲ್ಲಿ ಸಮಸ್ಯೆಗಳು ಇದ್ದಿದ್ದೆ, ಆದರೆ ನಿಮ್ಮ ಆರೋಗ್ಯದ ಸಮಸ್ಯೆ ಬಗ್ಗೆನೂ ನೀವು ಯೋಚನೆ ಮಾಡಬೇಕಲ್ವಾ. ಈ ವಯಸ್ಸಿನಲ್ಲಿ ಗರ್ಭಿಣಿ ಹೆಂಗಸರು ತುಂಬ ಎಚ್ಚರಿಕೆಯಿಂದ ಇರಬೇಕಂತ ಹೇಳಿದ್ದೆ. ಡಾಕ್ಟರ್, ರಿಪೋರ್ಟಲ್ಲಿ ಏನಿದೆ? ನನ್ನ ಮಗು ಆರೋಗ್ಯವಾಗಿದೆ ತಾನೆ? ನಿಮ್ಮ ಜೊತೆ ನಿಮ್ಮ ಮನೆಯವರೇನಾದರೂ ಬಂದಿದ್ರೆ ಅವರನ್ನು ಒಳಗಡೆ ಕರೀರಿ. ಈ ವಿಷಯನ ನಿಮ್ಮಿಬ್ಬರಿಗೂ ಹೇಳಬೇಕಾಗತ್ತೆ. ಇಲ್ಲ ಡಾಕ್ಟ್ರೇ, ತುಂಬ ನೋವು ಕಾಣಿಸ್ಕೊಂಡಿದ್ರಿಂದ ತಕ್ಷಣ ನಾನು ಒಬ್ಬಳೇ ಬಂದ್ಬಿಟ್ಟೆ. ಮನೇಲಿ ಯಾರೂ ಇರಲಿಲ್ಲ. ಏನಾಯ್ತು ಡಾಕ್ಟ್ರೇ? ತುಳಸಿ ಅವರೇ, ನೀವು ಸ್ವಲ್ಪ ಧೈರ್ಯವಾಗಿರಬೇಕು. ಹೊಟ್ಟೆಲಿರೋ ಮಗು ಬೆಳವಣಿಗೆಯಲ್ಲಿ ವ್ಯತ್ಯಾಸ ಕಾಣಿಸ್ತಿದೆ.
ಮಗು ಆರೋಗ್ಯದಲ್ಲೂ ಸಮಸ್ಯೆ ಆಗಿರೋ ಚಾನ್ಸಸ್ ಇದೆ. ಅಷ್ಟು ಮಾತ್ರ ಅಲ್ಲ, ನೀವು ತುಂಬ ವೀಕ್ ಆಗಿರೋದ್ರಿಂದ ನಿಮ್ಮ ಜೀವಕ್ಕೂ ಅಪಾಯಗಳಾಗೋ ಚಾನ್ಸಸ್ ಇದೆ. ನೀವು ಇಮಿಡಿಯೇಟ್ ಆಗಿ ಅಡ್ಮಿಟ್ ಆಗಬೇಕು. ನಾರ್ಮಲ್ ಡೆಲಿವರಿಗೆ ಕಾಯಕ್ಕಾಗಲ್ಲ, ಸಿಸರಿಯನ್ ಮಾಡಬೇಕಾಗ್ಬೋದು. ಆದರೆ ಡಾಕ್ಟ್ರೆ ಇಷ್ಟು ಬೇಗ ಪ್ರೀಮೆಚ್ಯೂರ್ ಆಗುತ್ತೆ ನಿಜ, ಆದರೆ ನಾವಿನ್ನು ಕಾಯಕ್ಕಾಗಲ್ಲ. ಈಗಲೂ ನಾನು ಈ ಮಗುನ ಉಳ್ಸೋಕ್ಕಾಗತ್ತೆ ಅಂತ ಹೇಳೋಕ್ಕಾಗಲ್ಲ. ದಯವಿಟ್ಟು ಹಾಗೆ ಹೇಳ್ಬೇಡಿ ಡಾಕ್ಟ್ರು. ನಿಮ್ಮನ್ನೇ ದೇವರು ಅಂತ ಅನ್ಕೊಂಡು ಕೈ ಮುಗಿದು ಬೇಡ್ಕೋತೀನಿ. ನನ್ನ ಮಗುಗೆ ಏನೂ ಆಗಬಾರ್ದು, ನನ್ನ ಮಗು ಉಳಿಬೇಕು. ನೋಡೋಣ ತುಳಸಿ ಅವರೇ, ನಿಮ್ಮ ಪರಿಸ್ಥಿತಿ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೀನಿ ಅಲ್ವಾ. ಮಗು ಜೀವ ಉಳ್ಸಕ್ಕೆ ಹೋದ್ರೆ ನಿಮ್ಮ ಜೀವಕ್ಕೂ ಅಪಾಯಗಳಾಗೋ ಸಾಧ್ಯತೆಗಳಿದೆ. ಪರವಾಗಿಲ್ಲ ಡಾಕ್ಟರ್, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಆದ್ರೂ ಮಗು ಜೀವನ ಉಳಿಸಿ. ನಮ್ಮ ಪ್ರಯತ್ನ ನಾವು ಮಾಡ್ಬೋದು ತುಳಸಿ ಅವರೇ. ನೀವು ಆದಷ್ಟು ಬೇಗ ಅಡ್ಮಿಟ್ ಆಗಿ. ಈಗಾಗಲೇ ನಿಮ್ಮ ಆರೋಗ್ಯ ತುಂಬ ಕ್ರಿಟಿಕಲ್ ಸ್ಟೇಜಲ್ಲಿದೆ. ಸ್ಕ್ಯಾನಿಂಗ್ ರಿಪೋರ್ಟ್ ಪ್ರಕಾರ ತುಂಬಾ ಸಮಸ್ಯೆಗಳಿದೆ. ಇನ್ನು ತಡ ಮಾಡಬೇಡಿ. ನಮಗೆ ನಿಮ್ಮ ಮಗು ಮತ್ತು ನಿಮ್ಮ ಪ್ರಾಣ ಎರಡೂ ಮುಖ್ಯನೇ. ಆದರೆ ನಿಮ್ಮ ಆರೋಗ್ಯ ಸ್ಥಿತಿ ನೋಡ್ತಾ ಇದ್ರೆ ನಿಮ್ಮ ಜೀವಕ್ಕೆ ಧೈರ್ಯ ತಂದ್ಕೊಳ್ಳಿ. ಈ ವಿಷಯನ ನಿಮ್ಮ ಮನೆಯವ್ರಿಗೆ ತಿಳಿಸಿ. ಓಹೋ ಬರಬೇಕು ದತ್ತ ಅವರು ಅಲ್ಲ, ಬೀಗರು ಅದೂ ಅಲ್ಲ, ಡಿಟೆಕ್ಟಿವ್ ದತ್ತ ಅವರು. ಏನಂತ ಕರೀಲಿ ನಿಮ್ಮನ್ನ? ಅಲ್ಲ, ನಿಮ್ಮನ್ನ ನೀವು ಏನು ಅಂದ್ಕೊಂಡಿದ್ದೀರಾ? ವಯಸ್ಸಾದ್ಮೇಲೆ ಹಾಕಿದ್ದನ್ನ ತಿಂದ್ಕೊಂಡು ಒಂದು ಮೂಲೆಯಲ್ಲಿ ಬಿದ್ದಿರ್ಬೇಕು. ಅದು ಬಿಟ್ಟು ಈ ಬೇಡದೇ ಇರೋ ಹುಸಾಬ್ರಿಗಳೆಲ್ಲ ಯಾಕೆ ನಿಮಗೆ? ಕಿರ್ಚಬೇಡಿ. ನೀವು ಕಿರ್ಚಿದ್ರೆ ಕೇಳಿಸ್ಕೊಳ್ಳೋಕೆ ಮನೇಲಿ ಯಾರೂ ಇಲ್ಲ. ಪಾಪ ನನ್ನ ಜಾತಕನೆಲ್ಲ ಮನೆಯವ್ರ ಮುಂದೆ ಬಯಲು ಮಾಡಬೇಕು ಅಂತ ಅದೆಷ್ಟು ಆಸೆಯಿಂದ ಬಂದಿದ್ರಿ ಅಲ್ವಾ? ನಿಮ್ಮ ಆಸೆ ಎಲ್ಲ ನಿರಾಸೆ ಆಗೋಯ್ತು. ನಿಮ್ಮ ಹತ್ರ ಇದ್ದಿದ್ದ ಸಾಕ್ಷಿಗಳೆಲ್ಲ ಈಗ ನಿಮಗೆ ಕೈಗೆಟುಕದೇ ಇರೋ ಹುಳಿ ದ್ರಾಕ್ಷಿ ಆಗೋಯ್ತು. ನಿನ್ನ ಪಾಪದ ಕೊಡ ತುಂಬಿದೆ ಶಾರ್ವರಿ. ತುಂಬಿದ ಕೊಡ ತುಳುಕಲ್ಲ ದತ್ತ ಅವರೇ. ಪಾಪನೇ ಆಗಲಿ ಪುಣ್ಯನೇ ಆಗಲಿ ನನ್ನನ್ನೇನು ಮಾಡೋಕ್ಕಾಗಲ್ಲ. ಏ ಶಾರ್ವರಿ, ಆ ಜುಗ್ಗನ್ನ ಕಿಡ್ನಾಪ್ ಮಾಡಿಸಿರೋದು ನೀನೇ ಅಂತಾನೂ ನನಗೆ ಗೊತ್ತು. ಹೌದು, ನಾನೇ ಮಾಡಿಸಿದ್ದು. ಜುಗ್ಗ ನನ್ನ ಜೊತೆ ಚೆನ್ನಾಗೇ ಇದ್ದ, ಆದರೂ ನಾನು ಯಾಕೆ ಅವನನ್ನು ಕಿಡ್ನ್ಯಾಪ್ ಮಾಡಿಸ್ದೆ ಅನ್ಕೋತಿದ್ದೀರಾ? ನಿನ್ನೆ ರಾತ್ರಿ ರವೀಂದ್ರ ಅವರ ಸಾವಿಗೆ ಕಾರಣ ಆಗಿದ್ದೆ ಆ ಶಾರ್ವರಿ. ನಾನು ಕೊಡೋ ದುಡ್ಡಿಗೆ ಆಸೆ ಪಟ್ಟು ಕೈ ಚಾಚ್ತವನು ನನ್ನನ್ನೇ ಕಚ್ಚೋಕೆ ಬಂದರೆ ನಾನು ಸುಮ್ಮನಿರ್ತೀನ? ನನಗೆ ಎದುರಾಗಿ ನಿಲ್ಲೋರು ಯಾರೇ ಆಗಲಿ ನಾನು ಯಾರನ್ನೂ ಸುಮ್ಮನೆ ಬಿಡಲ್ಲ. ಅದು ಅವನೇ ಆಗಲಿ ನೀವೇ ಆಗಲಿ ನಿಮ್ಮ ಸೊಸೆನೇ ಆಗಲಿ. ಎಂಥ ಪಾಪಿಷ್ಟ ಹೆಣ್ಣು ಮಗಳು ನೀನು. ನಿನ್ನಂಥ ಅವಳಿಂದ ಹೆಣ್ಣು ಕುಲಕ್ಕೆ ಅವಮಾನ. ಆ ಹೊತ್ತು ನೀನು ಆಕ್ಸಿಡೆಂಟ್ ಮಾಡಿ ಆ ಅಪವಾದ ನಿನ್ನ ಮಗಳ ಮೇಲೆ ಬಂದರೂ ಕೂಡ ಏನೂ ಆಗದೇ ಇರೋರ ಥರ ಸುಮ್ಮನೆ ಇದ್ದೀಯಲ್ಲ. ನಿನ್ನಂಥ ಅವಳಿಗೆ ಪ್ರಾಯಶ್ಚಿತ್ತ ಅನ್ನೋದೇ ಇಲ್ಲ. ನಿನ್ನ ವಿಷಯನ ಈ ಹೊತ್ತೆ ಎಲ್ರಿಗೂ ಹೇಳ್ತೀನಿ. ಇಪ್ಪತ್ತು ವರ್ಷದ ಹಿಂದೆ ಮಾಡಿದ ಆಕ್ಸಿಡೆಂಟನ್ನೇ ಮುಚ್ಚಾಕ್ತಾಳು ನಾನು. ಇನ್ನಿವೆಲ್ಲ ಯಾವ ಲೆಕ್ಕ ನನಗೆ? ಸಾಕ್ಷಿಗಳಿಲ್ಲದೆ ನೀವೇನೇ ಬಾಯಿ ಬಡ್ಕೊಂಡ್ರು ನಂಬೋರಾದರೂ ಯಾರು? ಸುಮ್ಮನೆ ಹೋಗಿ ಇಲ್ಲಿಂದ. ನಿನ್ನ ಅಟ್ಟಹಾಸ, ನಿನ್ನ ಅಹಂಕಾರ
ಆದಷ್ಟು ಬೇಗ ಕೊನೆಗೊಳ್ಳುತ್ತೆ ಶಾರ್ವರಿ, ಆದಷ್ಟು ಬೇಗ. ಶಕ್ತಿ ಇದೆ ಅಂತ ಮಾಡಬಾರ್ದ ಕೆಲಸಗಳನ್ನೆಲ್ಲ ಮಾಡಿ ಸಾವೇ ಇಲ್ಲ ಅಂತ ಮೇರೀತಾ ಇದ್ದಿದ್ದ ರಾಕ್ಷಸರೆಲ್ಲ ಹೀನಾಯವಾಗಿ ಸತ್ತು ಹೋದರು. ಇನ್ನು ನಿನ್ನಂಥ ರಾಕ್ಷಸಿಗೆ ಸಾವು ಬರದೇ ಇರುತ್ತ? ನರಳಿ ನರಳಿ ಸಾಯ್ತೀಯ. ನೆನಪಿಟ್ಕೋ ಶಾರ್ವರಿ, ಬದುಕಿದ್ದಾಗಲೇ ನರಕ ಅನುಭವಿಸ್ತೀಯ. ಈ ನನ್ನ ಶಾಪ ನಿನ್ನನ್ನು ತಟ್ಟದೆ ಬಿಡೋದಿಲ್ಲ. ಅಣ್ಣ ಏನಾಯ್ತು? ಏನು ಯೋಚನೆ ಮಾಡ್ತಿದ್ದೀರಾ? ಮರದ ತುಂಡಿದ್ದು ನೋಡಿಲ್ವಾ? ನೋಡಿಲ್ಲ ಅಣ್ಣ ಏನಾಗಿದೆ ನಿಮಗೆ? ಕೆಲಸದ ಕಡೆ ಗಮನ ಕೊಡ್ತಾ ಇಲ್ಲ, ಸರಿಯಾಗಿ ಮಾತಾಡ್ತಾ ಇಲ್ಲ. ಅಲ್ಲ, ಮ್ಯಾನೇಜರನ್ನ ಪ್ಲಾನಿಂಗ್ ಬಗ್ಗೆ ಡಿಸ್ಕಷನ್ ಮಾಡೋದ ಅಂತಂದ್ರೆ ಆಮೇಲೆ ಮಾಡೋದ ಅಂತ ಹೇಳಿದ್ರಂತೆ. ಏನಾಯ್ತು? ನನಗೇನು ಆಗಿಲ್ಲ. ನನಗೆ ಸ್ವಲ್ಪ ಟೈಮ್ ಕೊಡು, ಆಮೇಲೆ ಜಾಯ್ನ್ ಆಗ್ತೀನಿ. ಏನಾಯ್ತು? ಅಣ್ಣ ಅದಕ್ಕೆ ಮಧ್ಯೆ ಮನಸ್ತಾಪ ಏನೂ ಸರಿ ಹೋಗಿಲ್ವಾ? ಇಲ್ಲ, ಅವರಿಬ್ಬರ ಮಧ್ಯೆ ನೆನ್ನೆನೂ ಜಗಳ ಆಯಿತು. ಅದಕ್ಕೆ ಯಾಕೆ ಹೀಗೆ ಆಡ್ತಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ. ಪಾಪ ಒಂದು ಪರಿಸ್ಥಿತಿ ನೋಡೋಕ್ಕಾಗ್ತಿಲ್ಲ. ಆಗಿಬ್ರು ಎಂಥ ಸಮಸ್ಯೆ ಬಂದರೂ ತುಂಬ ಧೈರ್ಯವಾಗಿ ಎದುರಿಸ್ತಾನೆ. ಆದರೆ ಅದಕ್ಕೆ ವಿಚಾರದಲ್ಲಿ ಸ್ವಲ್ಪ ಬೇಜಾರಾದ್ರೂ ತುಂಬ ಸಂಕಟ ಪಡ್ತಾನೆ. ಇರಲಿ, ಗಂಡ ಹೆಂಡತಿ ಮಧ್ಯೆ ಒಂದಲ್ಲ ಒಂದು ವಿಷಯಕ್ಕೆ ಮನಸ್ತಾಪ ಆಗ್ತಾನೆ ಇರುತ್ತೆ, ಆಮೇಲೆ ಅದೇ ಸರಿ ಹೋಗುತ್ತೆ. ಆದ್ರೆ ಈಗ ಅಣ್ಣನ್ನ ಹೇಗಾದ್ರೂ ಮಾಡಿ ಆ ಯೋಚನೆಯಿಂದ ಆಚೆ ತರಬೇಕು, ಸ್ವಲ್ಪ ಆದ್ರೂ ಡೈವರ್ಟ್ ಮಾಡಬೇಕು. ಏಯ್, ನಿನಗೆ ಎಲ್ಲ ಗೊತ್ತು ಅನ್ನೋ ಥರ ಆಡಬೇಡ. ಕಂಪ್ನಿ ಬಗ್ಗೆ ಬಿಸ್ನೆಸ್ ಬಗ್ಗೆ ನನಗೆ ಪಾಠ ಮಾಡಕ್ಕೆ ಬರಬೇಡ. ಇದ್ಯಾಕೋ, ಏನಾಯ್ತು ನಿನಗೆ? ನಾನೇನೋ ಹೇಳ್ತಿದ್ರೆ ನೀನೇನು ಹೇಳ್ತಿದ್ಯಲ್ಲ? ನೀನು ಏನು ಹೇಳಿದ್ರು ಅಷ್ಟೇನೆ. ನಿನ್ನ ಮಾತು ಕೇಳೋ ಅವಶ್ಯಕತೆ ನನಗಿಲ್ಲ. ನನಗೆ ಅವಮಾನ ಆಗೋ ಥರ ನೀನು ನಡ್ಕೋಬೇಡ. ನಾನು ಹೇಳಿದನ್ನ ಫಾಲೋ ಮಾಡಷ್ಟೇನೆ. ಏಯ್ ನೋಡು, ನಿಂಗಿಂತ ಕೆಲಸದಲ್ಲಿ ಅನುಭವ ಕಡಿಮೆ. ನೀನಿನ್ನು ಬಚ್ಚ. ಮೊದಲು ದೊಡ್ಡವ್ರು ಹೇಳೋದನ್ನ ಕಲಿ, ಆಮೇಲೆ ಕೆಲಸ ಕಲಿವಂತೆ. ಏಯ್, ಯಾವನೋ ದೊಡ್ಡವನು? ನೀನು ಏನು ಅನ್ಕೊಂಡಿದ್ಯಾ? ನನ್ನ ಹತ್ರ ಈ ಥರ ಬಾಲ ಬಿಚ್ಚಕ್ಕೆ ಬಂದರೆ ಈ ಕ್ಷಣನೇ ಆಚೆ ಕಳಿಸ್ಬಿಡ್ತೀನಿ. ನನ್ನೇ ಆಚೆ ಕಳಿಸ್ತೀಯ? ನೀನ್ಯಾವನ ನನ್ನ ಆಚೆ ಕಳ್ಸಕ್ಕೆ? ನನ್ನೇ ಯಾವನೋ ಅಂತ್ಯ. ಬಿಡಲ್ಲ ಕಣ ನಿನ್ನ ಇವತ್ತು. ಏನು ಏನು ಏನಾಗಿದೆ ನಿಮ್ಮಿಬ್ರಿಗೆ? ತಲೆ ಕೆಟ್ಟಿದ್ಯಾ? ಮನೇಲಿದ್ರೆ ಮನೇಲೂ ಜಗಳ, ಇಲ್ಲಿ ಬಂದ್ರೆ ನಿಮ್ಮಿಬ್ರಿಗೆ ಜಗಳ. ಈ ಜಗಳಗಳು ನೋಡ್ತಾ ಹುಚ್ಚಿಡಿಯತ್ತೆ ನನಗಷ್ಟೇ. ಈಗಲೂ ನೀನು ಹಾಗೆ ಇರೋದು ಬ್ರೋ. ಅಲ್ಲ, ಮನೇಲಾಗಿರೋ ಜಗಳದ ಬಗ್ಗೆ ನೀನು ಇಲ್ಲಿ ಯೋಚನೆ ಮಾಡ್ತಿದ್ರೆ ಇಲ್ಲಾಗ್ತಿರೋದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ? ಏನು ಹೇಳ್ತಿದ್ಯಾ ನೀನು? ಮನೇಲಾಗಿದ್ದನ್ನ ಮನೇಲಿ ಬಿಟ್ಟು ಇಲ್ಲಿಗೆ ಬಂದಾಗ ಕೆಲಸದ ಕಡೆ ಗಮನ ಕೊಟ್ಟು ನಮ್ಮ ಜೊತೆಲಿ ಒಂದಾಗಿರಿ ಅಂತ ಹೇಳ್ತಿದ್ದಾನೆ. ಸಾರಿ ಬ್ರೋ, ನೀನು ತುಂಬ ಅಪ್ಸೆಟ್ ಆಗಿದ್ಯಲ್ಲ, ಅದಕ್ಕೆ ನೀನು ಡೈವರ್ಟ್ ಮಾಡೋಣ ಅಂತ ನಾವಿಬ್ರು ಸುಮ್ಮನೆ ಜಗಳಾಡಿದ್ವಿ ಅಲ್ಲನಾ? ಅಣ್ಣ, ಗಂಡ ಹೆಂಡತಿ ಇಬ್ರು ಯಾವಾಗಲೂ ನಗ್ನಂತ ಚೆನ್ನಾಗಿದ್ಬಿಟ್ರೆ ತುಂಬ ಜನಗಳು ಕಣ್ಗಳು ಬಿದ್ದುಬಿಡುತ್ತೆ. ಅದಕ್ಕೆ ಅವಾಗ ಸ್ವಲ್ಪ ಜಗಳ ಆಡ್ತಾ ಇರಬೇಕು. ಇದ್ರ ಬಗ್ಗೆ ಎಲ್ಲ ತುಂಬ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ನಾನು ನಿಮಗೆ ಇನ್ನೊಂದು ಪ್ಲ್ಯಾನ್ ಹೇಳ್ತೀನಿ, ಹಾಗೆ ಮಾಡಿ. ಅಂತೂ ಏನಾದರೂ ಒಂದು ಡಬ್ಬ ಇಡ ಕೊಡ್ತಾನೆ ಇರ್ತೀಯಲ್ವಾ? ತಾವು ಕೊಟ್ಟಿದ್ದೇನೆ ಡಬ್ಬ ಥರ ಅಂತಾನೆ ಇದ್ದಿದ್ದು. ಯಾವನ್ಗೋ ಡಬ್ಬ ಅಂತಿದೆ? ನೀನು ಕಣಲೆ ಖಾಲಿ ಡಬ್ಬ. ಏಯ್, ನೀನ್ ಕಣ ಅಹಂಕಾರ ತುಂಬಿರೋ ಡಬ್ಬ. ಯಾರಿಗೆ ಹೇಳ್ತಿದ್ಯಾ? ನೀವಿಬ್ರು ಜಗಳ ನಿಲ್ಲಿಸ್ತೀರಾ? ನಾನು ಈಗ ನಾರ್ಮಲ್ ಆಗಿದ್ದೀನಿ ಬ್ರೋ. ನಾವೇನ್ ನಾಟಕಕ್ಕೆ ಜಗಳ ಆಡ್ತಿಲ್ಲ, ಇವಾಗ ನಿಜವಾಗ್ಲೂ ಜಗಳ ಆಡ್ತೀವಿ. ಯಾವನ್ಗಂತಿದ್ಯಾ ಖಾಲಿ ಡಬ್ಬ? ನಾನು ಈಗ ಕೋಪ ಮಾಡ್ಕೊಳ್ಳ ಅಥವಾ ನೀವಿಬ್ರು ಗೆತ್ತು ಬಾಡ್ಸ್ಲಾ? ಯಾವಾಗ ನೋಡ್ರು ಮಕ್ಳ ಥರ ಜಗಳ ಆಡ್ತಿರ್ತಾರೆ. ಹೋಗ್ರ, ಹೋಗಿ ಕೆಲಸ ನೋಡಿ, ಹೋಗಿ. ನಾನು ತಂಟೆಗೆ ಬಂದ್ರೆ ಅಷ್ಟೇ ಇವಾಗ.
ತಾತ ಏನಾಯ್ತು? ಯಾಕೆ ಸುಸ್ತಾಗಿದ್ಯಾ? ಮಾವ ಎಲ್ಲಿ ತಾತ? ಇಪ್ಪತ್ತು ವರ್ಷದ ಹಿಂದೆ ಮಾಡಿದ ಆಕ್ಸಿಡೆಂಟನ್ನೇ ಮುಚ್ಚಾಕ್ತಾಳು ನಾನು. ಇನ್ನಿವೆಲ್ಲ ಯಾವ ಲೆಕ್ಕ ನನಗೆ? ತಾತ ತಗೊಳ್ಳಿ, ನೀರು ಕುಡೀರಿ. ಯಾಕೆ ತಾತ? ಯಾಕೆ ಹೀಗಿದ್ಯಾ? ಮಾವ ಎಲ್ಲಿ ಹೋದ್ರು? ಮತ್ತೆ ಏನಾದರೂ ತೊಂದರೆ ಮಾಡಿದ್ರಾ? ಇಲ್ಲಮ್ಮ, ಹಾಗೆಲ್ಲ ಏನಿಲ್ಲ. ಅದೇನೋ ಮಗನ ಹತ್ರ ಮಾತಾಡಬೇಕು ಅಂತಿದ್ದ. ಅದು ಎಲ್ಲಿ ಹೋದ್ನೋ ನನಗೂ ಗೊತ್ತಿಲ್ಲ. ಓ ಹೌದಾ? ಹೋಗ್ಲಿ ಬಿಡು. ಹೊಟ್ಟೆಗೇನು ಸಿಗದೆ ಇದ್ರೆ ನೇರವಾಗಿ ಇಲ್ಲಿಗೆ ಬರ್ತಾರೆ. ನೀನು ಮತ್ತೆ ಅವ್ರ ಮಾತಿ ಕರ್ಗಿ ಮನೆ ಒಳಗೆ ಸೇರಿಸ್ಕೊಂಬೇಡ. ದುಷ್ಟರಿಂದ ದೂರ ಇದ್ರೇನೆ ಒಳ್ಳೇದು. ನನಗೆ ಎದುರಾಗಿ ನಿಲ್ಲೋರು ಯಾರೇ ಆಗಲಿ, ನಾನು ಯಾರನ್ನು ಸುಮ್ಮನೆ ಬಿಡಲ್ಲ. ಅದು ಅವನೇ ಆಗಲಿ, ನೀವೇ ಆಗಲಿ, ನಿಮ್ಮ ಸೊಸೆನೇ ಆಗಲಿ.